ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮಾ. ಹೌದು, ತುಂಬ ಜನ ಕೇಳ್ತಾ ಇದ್ರಿ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ. ಹೌದು, ತುಂಬ ಜನರಿಗೆ ಹೊಸ ಗುಡ್ ನ್ಯೂಸ್ ಇದೆ. ಯಾರಿಗೆ ಏನು ಗುಡ್ ನ್ಯೂಸ್ ಎಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಸ್ನೇಹಿತರೆ ಇಲ್ಲಿ ಮಾರ್ಚ್ 30ರಂದು ಯಾರಿಗೆ ಹಣ ಜಮೆ ಆಗುತ್ತೆ, ಯಾರ ಅಕೌಂಟಿಗೆ ಹಣ ಬರುತ್ತೆ ಅಂದರೆ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ಹಣ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ ನಮ್ಗೆ ಹಣ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ವಿಚಾರ. ಅಂದರೆ ನಾನು ಏನು ಮಾಡಬೇಕು, ಏನಿಲ್ಲಿ ನಾವು ಹೇಗೆ ಹಣವನ್ನು ಪಡೆದು ಹೇಗೆ ಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕಾಡ್ತಾ ಇದೆ ಕ್ವಶನ್. ಅಂದರೆ ತಪ್ಪಲ್ಲ, ಈಗ ಅವರಿಗೆ ಹಂಗಾಗತ್ತೆ ಹಿಂಗೆ ತಪ್ಪಲ್ಲ, ಆದರೆ ಏನು ಮಾಡಬೇಕು, ನಾವು ಹೇಗೆ ಪಡ್ಕೊಳ್ಬೇಕು ಹಣ ಅನ್ನುವಂಥದ್ದು ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ಇಷ್ಟೇ, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನಿಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೆ ಹಣ ಜಮೆ ಆಗುತ್ತೆ, ಈಗ ಹೇಗೆ ಹಣವನ್ನು ನಾವು ಪಡ್ಕೊಳ್ಬೇಕು ಮತ್ತು ಯಾರಿಗೆಲ್ಲ ಹೇಗೆ ಹಣ ಜಮೆ ಆಗುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ದಯವಿಟ್ಟು ಕೊನೆ ತನಕ ವಿಡಿಯೋವನ್ನು ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಅಂದರೆ ಒಂದಿಷ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಮತ್ತೊಂದಾಗಿಲ್ಲ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು, ಏನು ಕತೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಪ್ರತಿ ಬಾರಿ ಇದ್ದೇ ಇರುತ್ತೆ. ಒಂದಿಷ್ಟು ಜನ ಕೇಳ್ತಾ ಇರ್ತಾರೆ ನನ್ನ ಹತ್ರ, ಸರ್ ಏನು ಮಾಡಬೇಕು, ಇಲ್ಲಿ ನಮಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಸದ್ಯದ ಮಟ್ಟಿಗಂತಲ್ಲ ಎಲ್ರಿಗೂ ಇದೆ. ಎಲ್ಲರ ಒಂದು ಉತ್ತರ ಆ್ಯಂಡ್ ಅದರೊಟ್ಟಿಗೆ ಏನು ಎಲ್ಲರ ಪ್ರಶ್ನೆ ಇದೆ. ಅಂದರೆ ಏನು ಮಾಡಬೇಕು, ನಾವು ಏನು ಮಾಡಿದರೆ ಏನಾಗುತ್ತೆ, ಅಂದರೆ ಹೇಗೆ ಹಣವನ್ನು ಪಡ್ಕೊಳ್ಬೇಕು ನಾವು ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ ಪ್ರತಿ ಬಾರಿ ಇದ್ದೇ ಇರುತ್ತೆ. ಪ್ರತಿ ಬಾರಿ ಕೇಳ್ತೀರಾ. ಹಾಗಾದರೆ ನಾನು ನಿಮ್ಗೆ ಒಂದು ಮಾತನ್ನು ತಿಳಿಸ್ಕೊಡ್ತೀನಿ, ಏನು ಮಾಡಬೇಕು, ಏನು ಕತೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಾರೆ, ನಮ್ಗೆ ಹಣ ಜಮೆ ಆಗಿಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ ಸರ್, ರೇಷನ್ ಕಾರ್ಡ್ ಅಪ್ಡೇಟ್ ಆಗಬೇಕಾಗಿದೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಬೇಕಾಗಿದೆ, ನಮ್ಗೆ ಹಣನೇ ಜಮೆ ಆಗಿಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಅದಕ್ಕೆ ತಲೆ ಕೊಡ್ಲಿಕ್ಕೆ ಹೋಗ್ಬಿಡಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬಿಡಿ. ರೇಷನ್ ಕಾರ್ಡ್ ಅಪ್ಡೇಟು ಆಗುತ್ತೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಆದರೆ ಒಂದು ವಿಚಾರ, ಏನು ಮಾಡಬೇಕು ಅದು ಆ ರೀತಿ ಮಾಡಿದ್ರೆ ಮಾತ್ರ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೀವು KYC NCPI ಮ್ಯಾಪಿಂಗನ್ನು ಮಾಡಲೇಬೇಕು. KYC NCPI ಮ್ಯಾಪಿಂಗ್ ತುಂಬ ಮ್ಯಾಟ್ರ್ ಆಗ್ತದೆ. ಯಾಕಂತಂದರೆ ಇಲ್ಲಿ ತುಂಬ ಜನರು ನಾನು ಹೇಳ್ತಾನೆ ಇರ್ತೀನಿ, KYC ಮ್ಯಾಂಡೇಟ್ರಿ ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕು. ನೀವು ದಿನ KYC NCPI ಮ್ಯಾಪಿಂಗನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂತಂದರೆ ಪ್ರತಿದಿನ ಅಂತಲ್ಲ, ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಇದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಒಂದಿಷ್ಟು ಜಿಲ್ಲೆಗಳ ಹೆಸರಿಗೆ ಇಲ್ಲಿ ಅಂದರೆ ಒಂದಿಷ್ಟು ಜಿಲ್ಲೆಗಳ ಹೆಸರಿದೆ, ಇಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಇಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಫಸ್ಟ್ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು ಫಸ್ಟ್ ಜಿಲ್ಲೆ ಬಂದುಬಿಟ್ಟು. ಅದಾದಮೇಲೆ ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಅದಾದಮೇಲೆ ನಿಮಗೆ ಇಲ್ಲಿ ಸೆಕೆಂಡ್. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ ಆ್ಯಂಡ್ ಬೆಳಗಾವಿ. ಆಲ್ಮೋಸ್ಟ್ ಪ್ರತಿಯೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಈಗ ಅಷ್ಟೇ ಜಿಲ್ಲೆಗಳಿಗೆ ಬರುತ್ತೆ, ಇಷ್ಟೇ ಜಿಲ್ಲೆಗಳಿನ್ನು ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ, ಪ್ರತಿಯೊಬ್ಬರಿಗೂ ಹಣ ಬರುತ್ತೆ, ಎಲ್ರಿಗೂ ಹಣ ಬರುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಈಸಿಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ಅನ್ನುವಂಥದ್ದಕ್ಕಿಂತ ನನ್ನ ಒಪಿನಿಯನ್. ಯಾಕಂದರೆ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಆಗಲ್ಲ, ನಮಗೆ ಬರಲ್ಲ, ಅದೆಲ್ಲ ಮ್ಯಾಂಡೇಟ್ರಿ ಅಲ್ಲ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಈ ಒಂದು ಯೋಜನೆ ಮುಖಾಂತರ. ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಅದೆಲ್ಲ ಬಿಟ್ಟುಬಿಡಿ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಈಸಿಲಿ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗ್ತಾ ಇದೆ. ಅದು ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂತಂದರೆ ಸರ್ಕಾರ ಎಲ್ರಿಗೂ ಹಣ ಜಮೆ ಮಾಡ್ತಾ ಇರುವಂಥದ್ದು ಅದೊಂದು ದೊಡ್ಡ ಖುಷಿ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆಗಲ್ಲ, ನಮಗೆ ಬರಲ್ಲ ಅಂತ ಆ ಒಂದು ಮಾತುಗಳನ್ನು ಹೇಳಬೇಡಿ. ಯಾಕಂತಂದರೆ ಮನ್ಸು ಮಾಡಿದರೆ ಏನೂ ಕೂಡ ಮಾಡ್ಬೋದು. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, KYC NCPI ಮ್ಯಾಪಿಂಗ್ ಎಲ್ಲದನ್ನು ಕೂಡ ಮಾಡ್ಕೊಳ್ಬೋದು. ಅದನ್ನೆಲ್ಲ ಮಾಡ್ಕೊಳ್ಳುವಂಥದ್ದು ಗೊತ್ತಿರಬೇಕು. ಹಾಗಾಗಿ KYC NCPI ಮ್ಯಾಪಿಂಗ್ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ನಾನು ಹೇಳುವಂಥದ್ದು ಇಷ್ಟೇ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗಲಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಹಾಗಲ್ಲ ನಮ್ಗೆ ಹಣ ಬರಲ್ಲ ಅಂತ ಹೇಳಬೇಡಿ. ಪ್ರತಿಯೊಬ್ಬರಿಗೆ ಹಣ ಬರುತ್ತೆ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು, ಎಲ್ರಿಗೂ ಹಣ ಹೋಗಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್
ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೋದು, ಆಗಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಆಗುತ್ತೆ. ಪ್ರತಿಯೊಂದು ವಿಚಾರವನ್ನು ಎಲ್ಲರೂ ಕೂಡ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ, ಇಲ್ಲಿ ತುಂಬ ಜನ ಶ್ರದ್ಧೆ ಅನ್ನೋದು ಇರಬೇಕು. ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಆಗಲ್ಲ ಅಂತ ಹೇಳ್ತಾರೆ ತುಂಬ ಜನ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಲೈಫಲ್ಲಿ ಯಾವುದೂ ಕೂಡ ಹೇಳುವಂಥದ್ದು ನಾನು, ಎಲ್ಲರೂ ಕೂಡ ಹೇಳ್ತಾರೆ ಆಗಲ್ಲ ಅಂತ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಡೆಫಿನೆಟಾಗಿ ನೀವು ಒಳ್ಳೆ ಅಮೌಂಟನ್ನು ಈ ಒಂದು ಯೋಜನೆ ಮುಖಾಂತರ ಪಡೆದುಕೊಳ್ಬೋದು. ಒಳ್ಳೆ ಹಣವನ್ನು ಈ ಒಂದು ಯೋಜನೆ ಮುಖಾಂತರ ಪಡೆದುಕೊಳ್ಬೋದು. ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗ್ತದೆ. ಅಂದರೆ ನೀವು ಅರ್ಧ ನೋಡಿಬಿಟ್ಟು ಆಮೇಲೆ ತಿಳ್ಕೊಂಡು ಹಣ ಜಮೆ ಆಗುತ್ತೆ ಹಾಗೀಗೆ ಅಂತ ಹೇಳ್ಕೊಂಡು ನೀವು ಇದು ಮಾಡೋದಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ವಿಡಿಯೋವನ್ನು ಏನಂತಂದರೆ ಕೊನೆವರೆಗೂ ಮುಗಿಯೋವರೆಗೂ ಕೂಡ ನೋಡಬೇಕಾಗ್ತದೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ. ಆ್ಯಂಡ್ ಆಗಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥ ತಲೆಗೆ ಇಟ್ಕೊಳ್ಬೇಡಿ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮತ್ತೊಂದಿಷ್ಟು ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಏನು ಕತೆ ಏನಿಲ್ಲ ಅಂತ. ಫಸ್ಟ್ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ. ಡೆಫಿನೇಟಾಗಿ ಹಣ ಜಮೆ ಆಗಲ್ಲ ಅಂತ ಏನೂ ಇಲ್ಲ. ಡೆಫಿನೆಟಾಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆ ಅರ್ನಿಂಗನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಂತಲ್ಲ, ಡೆಫಿನೆಟಾಗಿ ಮಾಡ್ಬೋದು. ಎಲ್ಲರೂ ಕೂಡ ಒಂದು ಒಳ್ಳೆ ಅರ್ನಿಂಗನ್ನು ಮಾಡ್ಬೋದು. ಫಸ್ಟ್ ಬನ್ನಿ, ಈಗ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಜನರಿಗೆ ಒಂದು ಕ್ವೆಶ್ಚನ್. ಹೌದು, ತುಂಬ ಜನರಿಗೆ ಒಂದು ಕ್ವೆಶ್ಚನ್, ಏನು ಮಾಡಬೇಕು? ಈಗ ಏನೋ ಒಂದು ಮಾಡಬೇಕು, ಇದೊಂದು ಮಾಡಬೇಕು, ಹಿಂಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡುವಂಥದ್ದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇಲ್ವಲ್ಲ, ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶ್ಚನ್. ಒಂದಿಷ್ಟು ಜನ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವೆಶ್ಚನ್. ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಪ್ಪ ಅಂತಂದ್ರೆ, ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯ. ನೀವು ಮಾಡಲೇಬೇಕು, ಇಲ್ಲ ಅಂತಂದ್ರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಯಾಕಂತಂದರೆ ಯಾರೂ ಕೂಡ ಹಣವನ್ನು ಪಡ್ಕೊಳ್ಬೇಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಆಗಲಿ, ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಆಗಲಿ ಅಂತ ನಾನು ಹೇಳುವಂಥದ್ದು. ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಒಂದಿಷ್ಟು ಜನ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಡೆಫಿನೆಟಾಗಿ ಹಣ ಬರುತ್ತೆ. ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಯಾಗಿ ನೀವು ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಸಿಂಪಲಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಸಿಂಪಲಾಗಿ ಹೇಳುವಂಥದ್ದು ಇಷ್ಟೇ. ನಾನು ಆರಾಮ್ಸೆ ನೀವು ಪಡ್ಕೊಳ್ಬೋದು. ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಈಸಿಲಿ ಏನಿಲ್ಲ ಅಂತಂದರೂ ಕೂಡ, ಮಿನಿಮಮ್ ಅಂತಂದರೂ ಕೂಡ ನೀವು ಆರಾಮ್ಸೆ ಒಂದು ಮಿನಿಮಮ್ ಅಂತಂದರೂ ಕೂಡ 2,000 to 4,000 ರೂಪಾಯಿ ಹಣವನ್ನು ಈಸಿಲಿ ಪಡ್ಕೊಳ್ಬೋದು. ಆಗಲ್ಲ ಅನ್ನುವಂಥದ್ದು ಬಿಟ್ಟಾಕಿ ಈಸಿಲಿ ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಡಿಯೋದ ಮೂಲಕ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಡೆಫಿನೆಟಾಗಿ ಈಸಿಯಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು, ಒಂದೊಳ್ಳೆ ಹಣವನ್ನು ಮಾಡ್ಬೋದು ಈ ಒಂದು ಯೋಜನೆ ಮುಖಾಂತರ ಅಂತ ಹೇಳ್ತಾ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತೆ. ನಾನು ಫಸ್ಟ್ ಆಫ್ ಆಲ್ ಇಂದನೇ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಏನಿಲ್ಲ ಅಂತಂದರೂ ಕೂಡ ಆರಾಮ್ಸೆ ಅಂತಂದರೂ ಕೂಡ ನೀವು ಖಂಡಿತವಾಗ್ಲೂ, ನಾನೇನು ಕಮ್ಮಿ ಹೇಳಲ್ಲ, 2,000 to 4,000 ರೂಪಾಯಿ ಹಣವನ್ನು ಆರಾಮ್ಸೆ ಪಡ್ಕೊಳ್ಬೋದು. ತುಂಬ ಜನರಿಗೆ ಜಾಸ್ತಿ ಅನಿಸ್ಬೋದು, ತುಂಬ ಜನರಿಗೆ ಕಮ್ಮಿ ಅನಿಸ್ಬೋದು. ಆದರೆ ತುಂಬ ಜನರಿಗೆ ಇದೇ ದೊಡ್ಡ ಅಮೌಂಟ್. ಹಾಗಾಗಿ ಸಿಕ್ಕಾಪಟ್ಟೆ ಜನ ನನ್ನ ಹತ್ರ ಕೇಳ್ತೀರಾ, ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್ ಅಂತ ಹೇಳ್ತೀರಾ. ನಾನು ಹೇಳುವಂಥದ್ದು, ನಿಮಗೆ ಕಮ್ಮಿ ಇರಲಿ ಜಾಸ್ತಿ ಇರಲಿ ಏನೇ ಇರಲಿ, ನೀವು ಈಗ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ 2,000 ರೂಪೀಸ್ ಅಥವಾ 4,000 ರೂಪೀಸ್ ಇದು ಡೆಫಿನೆಟ್ಲಿ ಬಂದೇ ಬರುತ್ತೆ. ಎಲ್ಲೂ ಕೂಡ ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಈಸಿಯಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಈಸಿಯಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳುವಂಥದ್ದು, ಈಸಿಯಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ.